ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಸೊ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ. ಸೊ ಟೆಕ್ನಿಕಲ್ ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಯಾವುದೇ ಇರ್ಬೋದು, ಡಿಪ್ಲೊಮಾ ಆರ್ ಬಿ ಇ. ಸೊ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಈ ವಿಡಿಯೋದಲ್ಲಿ ನಾನು ಯಾವ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅಂದರೆ ಬೆಲ್ ನೋಟಿಫಿಕೇಷನ್ ಬಗ್ಗೆ. ಸೊ ನಿಮಗೆ ಗೊತ್ತಿರಬೇಕು, ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದನ್ನು BL ನೋಟಿಫಿಕೇಷನ್ ಬಗ್ಗೆನೇ ಆಗಿತ್ತು. ಆ ವಿಡಿಯೋದಲ್ಲಿ ಬೆಲ್ ನೋಟಿಫಿಕೇಷನ್ ಮತ್ತು ಇಸ್ರೋ ನೋಟಿಫಿಕೇಷನ್ ಬಗ್ಗೆ ನಾನು ಒಂದಿಷ್ಟು ಡೀಟೇಲ್ಸ್ನ ಹೇಳಿದ್ದೆ. ಆ ನೋಟಿಫಿಕೇಷನಲ್ಲಿ EAT ಅಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಟೆಕ್ನಿಷಿಯನ್ ಸಿ, ಸೊ ಈ ಎರಡು ಪೋಸ್ಟ್ಗಳಿಗೆ ಸಾಕಷ್ಟು ವೇಕೆನ್ಸೀಸ್ನ ನಮ್ಮ ಬೆಲ್ ಕಡೆಯಿಂದ ರಿಲೀಸ್ ಆಗಿತ್ತು. ಆ ಒಂದು ವೇಕೆನ್ಸೀಸ್ ಬಗ್ಗೆ ಹಾಗೂ ಆ ನೋಟಿಫಿಕೇಷನ್ ಬಗ್ಗೆ ನಾನು ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ ಸೇಮ್ BLA ಆಗಿರುತ್ತೆ, ಬಟ್ ಬೆಲ್ಲಲ್ಲಿ ಬೇರೆ ಒಂದು ಪೋಸ್ಟ್ಗೆ ಇಷ್ಟು ವೇಕೆನ್ಸೀಸ್ನ ಕಾಲ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮೊತ್ತ 340 ವೇಕೆನ್ಸೀಸ್ ಇದೆ. ಟೋಟಲ್ ಎಷ್ಟು? 340 ವೇಕೆನ್ಸೀಸ್. ಬಿಗ್ ನಂಬರ್ ಅಂತ ಅನ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕು, ಈ ಬೆಲ್ಲಲ್ಲಾಗಿರ್ಬೋದು ಅಥವಾ PSUs ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ HAL, BEL, BEML, BHEL ಹಾಗೂ HAL ಮತ್ತು ನಾಲಿರ್ಬೋದು, ಸಾಕಷ್ಟು PSUs ಬರುತ್ತೆ. ಈ ಎಲ್ಲ ಕಂಪ್ನೀಸಲ್ಲಿ ಯಾವುದೇ ಒಂದು ನೋಟಿಫಿಕೇಷನ್ ಬಂದರೆ, ಅದರಲ್ಲೂ ಇಂಜಿನಿಯರಿಂಗ್ ಮೇಲೆ ಬಂದರೆ ನಿಮಗೆ ಗೇಟ್ ರ್ಯಾಂಕಿಂಗ್ ಮ್ಯಾಂಡೇಟರಿ ಮಾಡ್ತಿದ್ದ. ಅಂದರೆ ಗೇಟ್ ರ್ಯಾಂಕಿಂಗ್ ಕಂಪಲ್ಸರಿ ಇರಬೇಕಾಯಿತು, ಅಥವಾ ಗೇಟ್ ಎಕ್ಸಾಮ್ನ ಕ್ವಾಲಿಫೈ ಮಾಡಿರ್ಬೇಕಂತಾದರೂ ಒಂದು ಸ್ಪೆಸಿಫೈ ಮಾಡ್ತಾಯಿದ್ರು ಒಂದು ಪಾಯಿಂಟ್ನ. ಬಟ್ ಈ ಒಂದು ನೋಟಿಫಿಕೇಷನಲ್ಲಿ ಯಾವುದೇ ಥರದ ಗೇಟ್ ರ್ಯಾಂಕಿಂಗ್ ಬೇಕಾಗಿಲ್ಲ. ಸೊ ನೀವು ಈವನ್ ನಾನ್ ಗೇಟ್ ರ್ಯಾಂಕರ್ಸ್ ಅಂದರೆ ಗೇಟ್ ಎಕ್ಸಾಮ್ ಬರೀದೇ ಇದ್ದರು, ಗೇಟ್ ಎಕ್ಸಾಮ್ ಬರೀದೇ ರ್ಯಾಂಕ್ ಬರದೇ ಇದ್ದರು, ಗೇಟ್ ಎಕ್ಸಾಮ್ ಅಪ್ಲೈ ಮಾಡದೇ ಇದ್ರೂ ಈ ಒಂದು ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತೀರ. ಬಟ್ ಡಿಮೆರಿಟ್ ಏನಂದರೆ ಏಜ್ ಲಿಮಿಟೇ ಇಲ್ಲಿ ಮೇನ್ ಡಿಮೆರಿಟ್ ಇದೆ. ಸೊ ನೋಡೋಣ, ನೋಟಿಫಿಕೇಷನಲ್ಲಿ ಹೋದರೆ ನೋಟಿಫಿಕೇಷನಲ್ಲಿ ಏನೇನು ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ನೋಟಿಫಿಕೇಷನು ಎಸ್ಪೆಷಲಿ ಫಾರ್ BE ಆಸ್ಪಿರೆಂಟ್ಸ್ ಆಗಿರುತ್ತೆ. ಇಂಜಿನಿಯರಿಂಗ್ ಮಾಡಿಬಿಟ್ಟು ಟೆಕ್ನಿಕಲ್ ಜಾಬ್ಸ್ಗೆ ಟ್ರೈ ಮಾಡ್ತಿರ್ತೀರಲ್ಲ, ಇಂಜಿನಿಯರಿಂಗ್ ಮಾಡಿ ಟೆಕ್ನಿಕಲ್ ಗೌರ್ನಮೆಂಟ್ ಜಾಬ್ಸ್, ಬರೀ ಟೆಕ್ನಿಕಲ್ ಜಾಬ್ಸ್ ಅಲ್ಲ, ಟೆಕ್ನಿಕಲಲ್ಲಿ ಗೌರ್ನಮೆಂಟ್ ಜಾಬ್ಸ್ ಏನು ಟ್ರೈ ಮಾಡ್ತಿರ್ತೀರ ಅವರಿಗೊಂದು ಸುವರ್ಣವಾದ ಅವಕಾಶ ಅಂತ ಅನ್ಬೋದು. ಸೊ ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಿದೆ ಅಂದರೆ ಈ ಒಂದು ನೋಟಿಫಿಕೇಷನು ಮೆಕ್ಯಾನಿಕಲ್, EEE, EC, ಟೆಲಿಕಮ್ಯುನಿಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್, ಇಷ್ಟು ಡಿಪಾರ್ಟ್ಮೆಂಟ್ಗೆ ಇರುವಂಥ ಒಂದು ನೋಟಿಫಿಕೇಷನ್. ಇಷ್ಟು ವೇಕೆನ್ಸೀಸು ಎಲ್ಲ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ನೋಡೋಣ ನೋಟಿಫಿಕೇಷನ್ ನೋಡಿದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಏಜ್ ಲಿಮಿಟ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಲೋಸಿಂಗ್ ಡೇಟ್ ಏನು, ಈ ಎಲ್ಲ ಡೀಟೇಲ್ಸ್ನ ನಾವು ಒಂದು ಅಪ್ಲಿಕೇಶನಲ್ಲಿ ನೋಡ್ತಾ ಹೋಗೋಣ. ಸೊ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದೊಂದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. BEL ವೆಬ್ಸೈಟಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ಈ ಡಾಕ್ಯುಮೆಂಟಲ್ಲಿ ನಿಮಗೆ ಇಲ್ಲಿ ನೋಡಿ, BEL ಅಂದ್ರೇನು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL. ಸೊ BEL, BHEL, BEML. ಸೊ ನಿಮ್ಗೆ ಗೊತ್ತಿರಬೇಕು, BEL, BHEL ಹಾಗೂ BEML. ಸೊ ಇವೆಲ್ಲ PSUs ಆಗಿರುತ್ತೆ. ಸೊ ಈಗ ನಮಗೆ ಬಂದಿರೋಂಥ ನೋಟಿಫಿಕೇಷನ್ ಯಾವುದರಿಂದ, ಈ BEL ಇಂದ. ಪ್ರೀವಿಯಸ್ಸಾಗಿ ನಾನು ಡಿಪ್ಲೊಮಾ ಮೇಲೆ ಮತ್ತು IT ಮೇಲೇನೂ ಅಪ್ಲೋಡ್ ಮಾಡಿದ್ನಲ್ಲ, ಅದನ್ನು ಬೆಲ್ ನೋಟಿಫಿಕೇಷನ್ ಆಗಿತ್ತು. ಸೊ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರೋಂಥದ್ದು. ಇಲ್ಲಿ ಏನು ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ, ಕಂಪ್ನಿಯ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದರೆ ಕಂಪ್ನಿಯ ಪ್ರೊಡಕ್ಟಿವಿಟಿ ಏನಿದೆ, ಪ್ರೊಡಕ್ಷನ್ ಏನಿದೆ, ಅವ್ರ ಮೇನ್ ರೋಲ್ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಾಗಿದ ನಂತರ ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಪೇ ಸ್ಕೇಲ್, ಎಮೋಲ್ಮೆಂಟ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಬೆನಿಫಿಟ್ಸ್. ಸೊ ಈ ಒಂದರಲ್ಲಿ ನಿಮಗೆ ಶಾರ್ಟಾಗಿ ನೀವು ನೋಡ್ಬೋದು, ಇದು ಶಾರ್ಟಾಗಿ ಡಿಸ್ಕ್ರಿಪ್ಷನ್ ಏನೇನು ಯಾವ್ದು ಕಾಲ್ ಮಾಡಿದ್ದಾರೆ ಅಂದರೆ, ಇದು ಎಸ್ಪೆಷಲಿ ಹೇಳಬೇಕಂದ್ರೆ ಇದು ಆ್ಯಕ್ಚುಲಾಗಿ ಏನು ಹೇಳ್ತಾರೆ ಅಂದರೆ, ಇದು ಓದ್ಸಲ ನಾವು ಬೆಲ್ ನೋಟಿಫಿಕೇಷನಲ್ಲಿ EAT ಹಾಗೂ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಟೆಕ್ನಿಷಿಯನ್ ಸಿ ಅಂತ ಪೋಸ್ಟಿಗೆ ನೋಡಿದ್ವಲ್ಲ, ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಪ್ರೊಬೇಷನರಿ ಇಂಜಿನಿಯರ್. ಏನಿದು ಪ್ರೊಬೇಷನರಿ ಇಂಜಿನಿಯರ್. ಓದ್ಸಲ ಏನು ಬಿಟ್ಟಿದ್ರು ಅದು ಎಂಪ್ಲಾಯ್ಮೆಂಟ್ ಸರ್ವಿಸಲ್ಲಿ ನೀವು ಮಾಡ್ಕೊಂಡಿರಬೇಕು, ಏನು ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ಕೊಳ್ತಾರೆ ಅದು ಪರ್ಮನೆಂಟ್ ಪೋಸ್ಟ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಇಲ್ಲೂ ಈ ನೋಟಿಫಿಕೇಷನ್ ಕೂಡ ಏನಾಗಿರುತ್ತೆ, ಇದೊಂದು ಪರ್ಮನೆಂಟ್ ಪೋಸ್ಟ್ಗೆ ಆಗಿರುತ್ತೆ. ಇನ್ನೊಂದು ಬೆಲ್ಲಲ್ಲೂ ನೋಟಿಫಿಕೇಷನ್ ಅವೈಲೇಬಲ್ ಇದೆ, ಬಟ್ ಅದು ಟೆಂಪರರಿ ಬೇಸಿಸ್ ಇದೆ. ಈ ನೋಟಿಫಿಕೇಷನ್ ಏನಿದೆಯಲ್ಲ ಇದು ಪರ್ಮನೆಂಟ್ ಬೇಸಿಸ್, ಇದು ಏನು, ಇದು ಪರ್ಮನೆಂಟ್, ನಾಟ್ ಟೆಂಪರರಿ. ಓಕೆನಾ, ಫಿಕ್ಸ್ಡ್ ಎಂಪ್ಲಾಯ್ಮೆಂಟ್ ಇದು. ನೋಡೋಣ ಈ ನೋಟಿಫಿಕೇಷನ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊತ ಬಂದರೆ ನಿಮಗೆಲ್ಲ ಡೀಟೇಲ್ ಗೊತ್ತಾಗ್ತಾ ಬರುತ್ತೆ. ಸೊ ಪ್ರೊಬೇಷನರಿ ಇಂಜಿನಿಯರ್ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ಸ್ಗೆ ಇದು ಯಾವುದಂದರೆ E2 ಗ್ರೇಡ್ ಅಂತ ಹೇಳಿ, E2 ಗ್ರೇಡ್, EAT ಅಂತ ಹೆಂಗೆ ಕರಿತೀವಿ ಅದೇ ಥರನೇ ಪ್ರೊಬೇಷನರಿ ಇಂಜಿನಿಯರಿಂಗ್ ಪೋಸ್ಟು E2 ಗ್ರೇಡ್. ಅದೇ ಥರನೇ ಪ್ರೊಬೇಷನರಿ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ಇದನ್ನು E2 ಗ್ರೇಡ್. ಸೊ ಅದೇ ಥರನೇ ಪ್ರೊಬೇಷನರಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಪ್ರೊಬೇಷನರಿ ಇಂಜಿನಿಯರ್ ಎಲೆಕ್ಟ್ರಿಕಲ್. ಇಲ್ಲಿ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲು, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್. ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಆಯಿತು, ಮೆಕ್ಯಾನಿಕಲ್, EC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಅಂದರೆ ECನೇ ಆಗಿರುತ್ತೆ, ಅಥವಾ ಬರೀ ಎಲೆಕ್ಟ್ರಾನಿಕ್ಸ್ ಅಂತಲೂ ಇಂಜಿನಿಯರಿಂಗ್ ಬರುತ್ತೆ. ಅದರಲ್ಲಿ ಮತ್ತು ಇನ್ನೊಂದು ಯಾವುದು EEE ಒಂದು ಹಾಗೂ ಕಂಪ್ಯೂಟರ್ ಸೈನ್ಸ್. ಈ 4 ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿರುವಂಥ ನೋಟಿಫಿಕೇಷನ್. ಸಬ್ ಬ್ರಾಂಚಸ್ಸು ಕೊಟ್ಟಿದ್ದಾರೆ, ಅದು ಯಾವುದ್ಯಾವುದಂತ ಮುಂದೆ ನೋಡೋಣ.
ಸೊ ಟ್ರಿಪಲ್ ಇ ಅಂದರೆ ಎಲೆಕ್ಟ್ರಾನಿಕ್ಸ್ಗೆ ಮೊತ್ತ ವೇಕೆನ್ಸೀಸು 175 ಇದೆ, ಮೆಕ್ಯಾನಿಕಲ್ 109 ವೇಕೆನ್ಸೀಸ್ ಇದೆ, ಕಂಪ್ಯೂಟರ್ ಸೈನ್ಸ್ 42 ವೇಕೆನ್ಸೀಸ್, ಎಲೆಕ್ಟ್ರಿಕಲ್ 42. ಸೊ ಬಿಗ್ ನಂಬರ್ ಇರೋದು ಯಾವುದು ಇ ಸಿ ಇದೆ. ಇ ಸಿ ಅವ್ರಿಗೆ ಬಿಗ್ ನಂಬರಲ್ಲಿ ವೇಕೆನ್ಸೀಸ್ ಇದೆ. ಇನ್ನು ಮೆಕ್ಯಾನಿಕಲ್ ಅವ್ರಿಗೂ ಅಷ್ಟೇ ಅತಿ ದೊಡ್ಡ ಸಂಖ್ಯೆಯಲ್ಲೇ ಮೆಕ್ಯಾನಿಕಲ್ಗೂ ಇದೆ. ಇನ್ನು ಕಂಪ್ಯೂಟರ್ ಸೈನ್ಸ್ಗೆ 42 ವೇಕೆನ್ಸಿ, ಓಕೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ಗೆ 14 ವೇಕೆನ್ಸೀಸ್ ಡೀಸೆಂಟ್ ನಂಬರಲ್ಲಿದ್ದಾವೆ. ಒಟ್ಟಿಗೇನು ನಿಮಗೆ ಇಂಜಿನಿಯರಿಂಗ್ ಮೇಲೆ ಇರುವಂಥ ಒಂದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ನೆಕ್ಸ್ಟ್ ಇದಕ್ಕೆ ಬೇಸಿಕ್ ಪೇ ಎಷ್ಟಿದೆ ಅಂದರೆ 40,000 ಬೇಸಿಕ್ ಪೇ ಇದೆ ನೋಡಿ. ಎಷ್ಟಿದೆ ಇದು? 40,000 ಬೇಸಿಕ್ ಪೇ ಇದೆ. 3% ಏನಂತ ಇದೆಯಲ್ಲ ಅದು ಇಯರ್ಲಿ ಇನ್ಕ್ರಿಮೆಂಟ್ ಅಂತ ಅರ್ಥ. ಸೊ ಈ ಪ್ರೊವಿಷನರಿ ಇಂಜಿನಿಯರಿಂಗಲ್ಲಿ ನೀವು ಸರ್ವಿಸ್ ಆಗಿಬಿಟ್ಟು ಒಂದು ಲಾಸ್ಟ್ 8th ಇಯರೋ 9th ಇಯರೋ 10th ಇಯರ್ ಇರುತ್ತಲ್ಲ ಆವತ್ತಿನ ಟೈಮ್ಗೆ ಈ ರೇಂಜಿಗೆ ನೀವು ಮುಟ್ಟಿರ್ತೀರ ಅಂತ ಅರ್ಥ. ಅದು ಇನ್ ಕೇಸ್ ಇಂಕ್ರಿಮೆಂಟ್ ಎಲ್ಲ ಕೊಟ್ಕೊತ ಹೋದಾಗ ಇದು ಬೇಸಿಕ್ ಪೇ ಬಗ್ಗೆ ಆಯಿತು. ಅದಾಗಿನ ನಂತರ ಟೋಟಲ್ ಸಿ ಟಿ ಸಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ನೋಡ್ಕೊಳ್ತಾ ಬಂದರೆ ಅಲಯನ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿ ಈಗ ಪರ್ ಮಂತ್ಗೆ ನಮಗೆ ಎಷ್ಟೋ ಬರುತ್ತೆ ಅಂತ ಇಟ್ಕೊಳ್ಳಿ. ಪರ್ ಮಂತ್ಗೆ ನಿಮಗೆ ಎಷ್ಟೋ ಬರೋದಾದರೆ ಇಯರ್ಲಿ ನಿಮಗೆ ಅಪ್ರಾಕ್ಸಿಮೇಟಾಗಿ 13 ಲಕ್ಷ ರೂಪಾಯಿ ಕೈಗೆ ಬರುತ್ತೆ. ಅಂದರೆ ಮಂತ್ಲಿ ಎಷ್ಟಂತ ಆಯಿತು? 1 ಲಕ್ಷ ರೂಪಾಯಿ ಅಂತ ಆಯಿತು. ಒಳ್ಳೆ ಗುಡ್ ಸ್ಯಾಲರಿ ಅಂತಲೇ ಅನ್ಬೋದು ಇದು. ಓಕೆ, ಫ್ರೆಶ್ ಗ್ರ್ಯಾಜುಯೇಟ್ಸ್ಗೆ ಇಷ್ಟು ಸ್ಯಾಲರಿ ಗುಡ್ ಸ್ಯಾಲರಿನೇ ಆಗುತ್ತೆ. ಬಟ್ ಡಿಮಿರಿಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ 25 ಇಯರ್ಸು ಜನರಲ್ ಕ್ಯಾಂಡಿಡೇಟ್ಸ್ ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಎಷ್ಟಿದೆ ಏಜು? 25 ಇಯರ್ಸ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಬೇಸಿಕ್ ಪೇ ಕೊಟ್ಟಿದ್ದಾನಲ್ಲ ಅದ್ರ ಜೊತೆಗೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಇನ್ ಅಡಿಷನ್ ಟು ಬೇಸಿಕ್ ಪೇ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಏನೇನು ಸಿಗುತ್ತೆ ಅಂದರೆ ಡಿ ಅಂದರೆ ಡಿಎನ್ಎಸ್ ಅಲಯನ್ಸ್, ಹೆಚ್ ಆರ್ ಅಂದರೆ ಹೋಮ್ ರೆಂಟ್ ಅಲಯನ್ಸ್, ಕನ್ವೀನಿಯನ್ಸ್ ಅಲಯನ್ಸು, ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಸ್ಕೇಲ್ಸು, ಪೇ ಮೆಡಿಕಲ್ ರಿಂಬರ್ಸ್ಮೆಂಟು ಮತ್ತು ಅದರ್ ರಿಕ್ವೆಸ್ಟ್ ಬೇರೆ ಬೇರೆ ಇರುತ್ತೆ. ಟ್ರಾವೆಲಿಂಗ್ ಅಲಯನ್ಸ್ ಇರ್ತವೆ, ನೈಟ್ ಡ್ಯೂಟಿ ಮತ್ತು ಬೇರೆ ಬೇರೆ ಅಲಯನ್ಸಸ್ ಎಲ್ಲ ಸಿಗ್ತಿರುತ್ತೆ ನಿಮಗೆ. ಓಕೆ, ಕೆಲವು ಕಂಪ್ನೀಸಲ್ಲಿ ಫೋನ್ ಅಲಯನ್ಸ್ ಕೊಡ್ತಾರೆ ಮತ್ತು ಮೆಡಿಕಲ್ ಅಲಯನ್ಸಸ್ ಕೊಡ್ತಾರೆ ಮತ್ತು ಅದಾಗಿದ ನಂತರ ವಾಷಿಂಗ್ ಅಲಯನ್ಸ್ ಅಂತ ಸಿಗ್ತವೆ. ಸಾಕಷ್ಟು ಅಲಯನ್ಸಸ್ ಇರುತ್ತೆ ನಿಮಗೆ. ಎಜುಕೇಷನಲ್ ಅಲಯನ್ಸಸ್ ಎಲ್ಲ ಕೊಡ್ತಾರೆ. ಸೊ ನಿಮಗೆ ಈಗ ಆ ಒಂದು ನೋಟಿಫಿಕೇಷನ್ ಮೇಲ್ಗಡೆ ಇರೋದ್ರಲ್ಲಿ ಏನನ್ನು ನೋಡಬೇಕು? ಯಾವ ಬ್ರಾಂಚಿಗಿದೆ? ಇ ಸಿ, ಟ್ರಿಪ್ಲಿ, ಮೆಕ್ಯಾನಿಕಲ್, ಸಿ ಎಸ್ ಹಾಗೂ ಬೇಸಿಕ್ ಪೇ ಎಷ್ಟು? 40,000. ಏಜ್ ಲಿಮಿಟ್ ಎಷ್ಟಿದೆ? 25. ವೇಕೆನ್ಸೀಸ್ ಎಷ್ಟಿದೆ ಅಂತ ಪರ್ ಕ್ಯಾಟಗಿರಿನಲ್ಲ ಪರ್ ಡಿಪಾರ್ಟ್ಮೆಂಟ್ಗೆ ನೋಡ್ಕೊಳ್ತಾ ಬಂದ್ವಿ. ಈಗ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್. ಸೊ ನಾವು ಈ ಪ್ರೊವಿಷನರಿ ಇಂಜಿನಿಯರಿಂಗ್ E2 ಯಾರಿಗೆ ಎಲೆಕ್ಟ್ರಾನಿಕ್ಸ್ ಅಂತ ನೋಡಿದ್ವಲ್ಲ, ಸೊ ನೋಡಿ BE, BTech, BSc ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅದು ಯಾವುದರಲ್ಲಿ? ಎಲೆಕ್ಟ್ರಾನಿಕ್ಸಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ EC ಅಥವಾ ಟೆಲಿಕಮ್ಯುನಿಕೇಷನ್ ಅಥವಾ ಬರೀ ಟೆಲಿಕಮ್ಯುನಿಕೇಷನ್ ಇಷ್ಟರಲ್ಲಿ ನಿಮ್ಮದು ಇಂಜಿನಿಯರಿಂಗ್ ಆಗಿತ್ತಂದರೆ ನೀವು ಇಷ್ಟು ನಂಬರ್ ಆಫ್ ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರ. ಅದೇ ರೀತಿಯಲ್ಲಿ ಪ್ರೊವಿಷನರಿ ಇಂಜಿನಿಯರ್ E2 ಮೆಕ್ಯಾನಿಕಲ್ ಇದು EC. ಸೊ ಮೆಕ್ಯಾನಿಕಲ್ ಪ್ಯೂರ್ಲಿ ಮೆಕ್ಯಾನಿಕಲು, ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಆ ಥರ ಅಂತ ಹೇಳಿ ಸಬ್ ಬ್ರಾಂಚಸ್ ಏನು ಮೆನ್ಷನ್ ಮಾಡಿಲ್ಲ. ಸೊ ಪ್ಯೂರ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರಾಗಿರ್ತಾರೆ ಅವ್ರು ಇದಕ್ಕೊಂದು ಅಪ್ಲೈ ಮಾಡ್ಬೋದು. ಇಲ್ಲೂ ನಮಗೆ ದೊಡ್ಡ ಸಂಖ್ಯೆನಲ್ಲೇ ಇದ್ದಾವೆ, 109 ವೇಕೆನ್ಸೀಸು. ಇನ್ನು ನೆಕ್ಸ್ಟ್ ಪ್ರೊವಿಷನರಿ ಇಂಜಿನಿಯರಿಂಗ್ ಇದು ಯಾವುದಾಗುತ್ತೆ? CS ಆಗುತ್ತೆ. CS ಅಲ್ಲಿ ಮೊತ್ತ 42 ವೇಕೆನ್ಸಿ ಇದೆ. ಇದು ನೋಡಿ ಗ್ರ್ಯಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನೀವು ಮಾಡಿದ್ರು, ಯಾವುದೇ ಸ್ಟ್ರೀಮಲ್ಲಿ ಮಾಡಿದ್ರು ನೀವು ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಆಗಿರ್ತೀರ. ಪ್ರೊವಿಷನರಿ ಇಂಜಿನಿಯರಿಂಗ್ ಇದ್ಯಾವುದು? ಟ್ರಿಪಲ್ ಇ. ಟೋಟಲ್ 14 ವೇಕೆನ್ಸೀಸ್ ಇದೆ. ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, BE, BTech ಅಥವಾ BSc ಯಾವುದ್ರೊಳಗಡೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂದರೆ BE ಇನ್ ಎಲೆಕ್ಟ್ರಿಕಲ್ ಅಥವಾ BE ಇನ್ ಎಲೆಕ್ಟ್ರಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, BE ಇನ್ ಟ್ರಿಪಲ್ ಇ ಅಥವಾ BE ಇನ್ ಎಲೆಕ್ಟ್ರಾನಿಕ್ಸ್ ಆಗಿದ್ದರೆ ನೀವು ಈ ವೇಕೆನ್ಸೀಸ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಡಿಪಾರ್ಟ್ಮೆಂಟ್ ಆ್ಯಂಡ್ ದೇರ್ ಸಬ್ ಬ್ರಾಂಚಸ್ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಇನ್ನೊಂದು ಏನು ನೋಡೋಣ ಅಂದರೆ ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ. ಮೊತ್ತ ನಮಗೆ ಅಲ್ಲಿರೋದು 340 ವೇಕೆನ್ಸೀಸ್ ಇದೆ. ಆ 340 ವೇಕೆನ್ಸೀಸು ಹೆಂಗೆ ಸ್ಪ್ಲಿಟ್ ಆಗಿದೆ ಅಂತ ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ಅನ್ರಿಸರ್ವ್ಡ್ ಕ್ಯಾಟಗಿರಿ ಅಂದರೆ ಜನರಲ್ ಕ್ಯಾಟಗಿರಿನಲ್ಲಿ 139 ವೇಕೆನ್ಸೀಸ್ ಇದೆ. ಎಲ್ಲ ಬ್ರಾಂಚಸ್ಸಿಂದ ಸೇರಿಕೊಂಡು ಇಷ್ಟು ವೇಕೆನ್ಸೀಸ್ ಆದರೆ ಇಷ್ಟು ವೇಕೆನ್ಸೀಸಲ್ಲಿ 139 ವೇಕೆನ್ಸೀಸು ಅನ್ರಿಸರ್ವ್ಡಲ್ಲಿದೆ. EWSಗೆ 34, OBC ವಿತ್ ನಾನ್ ಕ್ರಿಮಿ ಲೇಯರ್ ಇರೋರಿಗೆ 91 ವೇಕೆನ್ಸೀಸು, SCಗೆ 51, STಗೆ 25. ಟೋಟಲ್ ಎಷ್ಟು? 340. ಸೊ 340 ವೇಕೆನ್ಸೀಸು UR, OBC ಹಾಗೂ SC ಹಾಗೂ ST ಮತ್ತು EWS ಇಷ್ಟು ಕ್ಯಾಟಗರೀಸ್ಗೆ 340 ವೇಕೆನ್ಸೀಸ್ನ ಸ್ಪ್ಲಿಟ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು. ಅದಾಗಿನ ನಂತರ ಎಜುಕೇಷನಲ್ ಕ್ವಾಲಿಫಿಕೇಷನ್ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಇದು ನೋಡಿ, ಇದು ಯಾವುದು? ಪ್ರೊವಿಷನರಿ ಇಂಜಿನಿಯರಿಂಗ್ ಪೋಸ್ಟ್ಗೆ ಫಿಲ್ ಮಾಡ್ಕೊಳ್ತಾ ಇರೋದು. ಹಾಗಾಗಿ URಗೆ ಮತ್ತು OBCಗೆ EWSಗೆ ಫಸ್ಟ್ ಕ್ಲಾಸ್ ಕಂಪಲ್ಸರಿ ಇರಲೇಬೇಕು. ಸೊ ನೀವೇನು ಇಂಜಿನಿಯರಿಂಗ್ ಅಥವಾ BSc ಅಥವಾ BTech ಮಾಡ್ತೀರಾ ಅದರೊಳಗಡೆ ಫಸ್ಟ್ ಕ್ಲಾಸ್ ಎಲ್ಲ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, CS ಯಾವುದೇ ಬ್ರಾಂಚ್ ತೊಗೊಂಡ್ರು ಫಸ್ಟ್ ಕ್ಲಾಸ್ ಇರಲೇಬೇಕು. ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರಲೇಬೇಕು. ನಿಮ್ದು ಏನಾದರೂ 58 ಇದೆ, 59 ಇದೆ ಅಂದರೆ ಸೆಕೆಂಡ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂಥವ್ರು ಎಲಿಜಿಬಲ್ ಇರಲ್ಲ. ಇಂಜಿನಿಯರಿಂಗಲ್ಲಿ ನಿಮ್ಮದು ಫಸ್ಟ್ ಕ್ಲಾಸ್ ಇತ್ತಾ, ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ. ಅದಾಗಿ ನಂತರ ನೋಡಿ, ಕ್ಯಾಂಡಿಡೇಟ್ಸ್ ವಿತ್ ಫಸ್ಟ್ ಕ್ಲಾಸ್ ಇನ್ AMI,
AMIET ಅಥವಾ GIET ಯಾವುದೇ ಡಿಸಿಪ್ಲಿನಲ್ಲಿ ಮಾಡಿದರೂ ಅವರೂ ಎಲಿಜಿಬಲ್ ಇರ್ತಾರೆ. ಅದಾಗಿದ ನಂತರ ಇದು ನಿಮ್ಗೆ ಗೊತ್ತಾಯಿತು. UR OBC EWSಗೆ UR EWS OBCಗೆ ಫಸ್ಟ್ ಕ್ಲಾಸ್ ಅಂತ ಕೇಳಿದ್ರು. ಅದೇ SC STಗೆ PWD ಕ್ಯಾಂಡಿಡೇಟ್ಸ್ಗೆ ಏನು ಸರ್ ಅಂತ ಕೇಳಿದ್ರೆ ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಇಂಜಿನಿಯರಿಂಗ್. ಸೊ ನೀವು ಜಸ್ಟ್ ಇಂಜಿನಿಯರಿಂಗಲ್ಲಿ ಪಾಸ್ ಆಗಿದ್ದರೆ ನಿಮ್ಮದು ಜಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೈಯಲ್ಲಿದ್ದರೆ ಸಾಕು. ಪರ್ಸೆಂಟೇಜ್ 35 ಇರಲಿ 40 ಇರಲಿ 45 ಇರಲಿ ಮ್ಯಾಟರ್ ಅಲ್ಲ. ಬಟ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು. ಈ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿ ಪಾಸ್ ಆಗಿರಬೇಕು, ಪಾಸ್ಔಟ್ ಆಗಿರಬೇಕು ಅಥವಾ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು. ಸೊ SC ST ಮತ್ತು PWDಗೆ ನೋ ಪರ್ಸೆಂಟೇಜ್ ರಿಕ್ವೈರ್ಡ್. ವೆರಾಸ್ ಅನ್ರಿಸರ್ವ್ಡ್ ಕ್ಯಾಟಗರಿ OBC ಹಾಗೂ EWSಗೆ ಪರ್ಸೆಂಟೇಜ್ ರಿಕ್ವೈರ್ಡ್. ಎಷ್ಟು? ಫಸ್ಟ್ ಕ್ಲಾಸ್ ಮಸ್ಟ್ ಬಿ ದೇರ್. ಓಕೆ, ನೆಕ್ಸ್ಟ್ ನೋಡಿ, ಅದರ್ ಈಕ್ವಲೆಂಟ್ ಡಿಸಿಪ್ಲಿನ್ಸ್ ಆ್ಯಂಡ್ ಡ್ಯುಯಲ್ ಸ್ಪೆಷಲೈಸೇಷನ್ ವಿಲ್ ನಾಟ್ ಬಿ ಕನ್ಸಿಡರ್. ಅಂದರೆ ನಿಮ್ಗೆ ಗೊತ್ತಿರಬೇಕು ಸಬ್ ಬ್ರಾಂಚಸ್ ಅಂತ. ಇವು ಬಿಟ್ಟು ಸಬ್ ಬ್ರಾಂಚಸಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದು ಬಿಟ್ಟು ಬೇರೆ ಯಾವುದಾದ್ರೂ ಇದ್ದರೆ ಅವರು ಇದಕ್ಕೆ ಎಲಿಜಿಬಲ್ ಆಗಿರಲ್ಲ. ಸೊ CGP ಅದೆಲ್ಲ ಇತ್ತಂದರೆ ನಿಮಗೆಲ್ಲ ಹೆಂಗೆ ಕನ್ವರ್ಟ್ ಮಾಡಬೇಕಂತ ಗೊತ್ತಿರುತ್ತೆ. ಕನ್ವರ್ಟ್ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಏಜ್ ಕ್ರೈಟೀರಿಯಾ ಈಗಾಗಲೇ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಏನದು? ಜನರಲ್ ಕ್ಯಾಟಗರಿ GMನ ನಾವು UR ಅಂತಲೂ ಕರಿತೀವಿ. ಇವರಿಗೆ ಎಷ್ಟು? 25 ಇಯರ್ಸ್. ಅದೇ ರೀತಿಯಲ್ಲಿ SC ಹಾಗೂ STಗೆ ಮತ್ತು OBCಗೆ ಇದಕ್ಕೂ ಬೇಕು. ಇದಕ್ಕೆ +3 ಇಯರ್ಸ್ ರಿಲ್ಯಾಕ್ಸೇಷನ್ ಅಪ್ಪರ್ ಏಜ್ ಲಿಮಿಟ್ ಅಂತ ಕೊಟ್ಟರೆ, +3 ಇಯರ್ಸ್ ಅಂದರೆ 28 ಪ್ರೆಸೆಂಟ್ ಇರೋದು ಎಷ್ಟಾಗುತ್ತೆ? 31 ಇಯರ್ಸ್. ಸೊ 31 ಇಯರ್ಸ್ ಇದ್ದರೆ ನೀವು OBC ಕ್ಯಾಂಡಿಡೇಟ್ ಆಗಿದ್ದರೆ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಅದೇ ರೀತಿಯಲ್ಲಿ SC STಗೆ ನೋಡಿದ್ರೆ 5 ಇಯರ್ಸ್ ಇರುತ್ತೆ ಏನು ರಿಲ್ಯಾಕ್ಸೇಷನ್ನು, ಪ್ಲಸ್ 28 ಇಯರ್ಸ್ ಜನರಲ್ ಆಗಿ ಕೊಟ್ಟಿರೋದು. ಸೊ 28 + 5 ಎಷ್ಟಾಯಿತು? 32 ಇಯರ್ಸ್ ಅಲ್ಲ 33 ಇಯರ್ಸ್ ಆಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿ ನಿಮ್ಮದು 33 ಇಯರ್ಸ್ ಒಳಗಡೆ ಇದ್ದೀರಂದರೆ ನೀವು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸು ಮತ್ತು EWSಗೆ ಎಷ್ಟು? ಇದು ನೋಡಿ, ಜನರಲ್ಲು ಮತ್ತು EWSಗೆ ಎಷ್ಟು? 25. ಮತ್ತು ಕ್ರೂಷಿಯಲ್ ಡೇಟು ಕೊಟ್ಟಿದ್ದೀನಿ. ಈ ಡೇಟನ್ನ ನೀವು ರೆಫರೆನ್ಸಾಗಿ ತೊಗೊಳ್ಬೇಕು. ಇಲ್ಲಿಗೆ ನಿಮ್ದು ಏನಾಗಿರಬಾರ್ದು? 25 ಕ್ರಾಸ್ ಆಗಿರಬಾರ್ದು ಜನರಲ್ ಅವರಾದರೆ. ಇಲ್ಲಿಗೆ ನಿಮ್ಮದು OBC SC ST ಆಗಿದ್ರಿನ ಈ ಡೇಟಿಗೆ OBC ಆಗಿತ್ತು ಅಂದರೆ 31 ಇಯರ್ಸ್ ಕ್ರಾಸ್ ಆಗಿರಬಾರ್ದು. ಇದೇ ಡೇಟಿಗೆ ಇನ್ ಕೇಸ್ ನೀವು SC ST ಆಗಿದ್ದರೆ 33 ಇಯರ್ಸ್ ಕ್ರಾಸ್ ಆಗಿರಬಾರ್ದು ಅಷ್ಟೇ. ಓಕೆ, ಇನ್ನು ನೋಡ್ಕೊಟ್ಟಿದ್ದಾನೆ SC ST ಕ್ಯಾಂಡಿಡೇಟ್ಸ್ಗೆ ಅಪ್ಪರ್ ಏಜ್ ಲಿಮಿಟ್ ಇಸ್ ರಿಲ್ಯಾಕ್ಸಬಲ್ ಬೈ 5 ಇಯರ್ಸ್ ಫಾರ್ SC ST ಕ್ಯಾಂಡಿಡೇಟ್ಸ್ ಆ್ಯಂಡ್ 3 ಇಯರ್ಸ್ ಫಾರ್ OBC. ಓಕೆ, ಇದು ನಿಮ್ಗೆ ಗೊತ್ತಾಗಿರಬೇಕು. ಅದೇ ರೀತಿಯಲ್ಲಿ PWD ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ಕೊಟ್ಟಿದ್ದಾರೆ ನೋಡಿ, 10 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದು ಡೇಟ್ ಆಫ್ ಬರ್ತ್ಗೆ ಒಂದು ಸರ್ಟಿಫಿಕೇಟ್ ಅಂದರೆ SSLC ಡಾಕ್ಯುಮೆಂಟಲ್ಲಿ ಏನು ಸರ್ಟಿಫಿಕೇಟ್ ನಿಮ್ಮ SSLC ಡಾಕ್ಯುಮೆಂಟಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. SSLC ಡಾಕ್ಯುಮೆಂಟ್ ಪ್ರಕಾರ ನಿಮ್ಮದು ಏಜ್ ಏನಿದೆ, ಈ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಇನ್ ಕೇಸ್ ನೋಡಿ, ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಬೈ ಪಾಸಿಂಗ್ ಮೆಟ್ರಿಕ್ಯುಲೇಷನ್ ಆರ್ ಹೈಯರ್ ಸೆಕೆಂಡರಿ ಮೆನ್ಷನಿಂಗ್ ದಿ ಡೇಟ್ ಆಫ್ ಬರ್ತ್ ಶೆಲ್ ಬಿ ದಿ ಓನ್ಲಿ ಆಕ್ಸೆಪ್ಟಬಲ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ಏಜ್. ಸೊ ಏಜ್ ಪ್ರೂಫ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಯಾವುದಾಗುತ್ತೆ? ಸ್ಕೂಲಿನ ಡಾಕ್ಯುಮೆಂಟ್ ಆಗುತ್ತೆ. ಇನ್ ಕೇಸ್ ಅದು ಅವೈಲೇಬಲ್ ಇಲ್ಲ ಅಂತಂದರೆ ಆವಾಗ ನಿಮ್ಗೆ ಏನು ಮಾಡ್ತಾರೆ? ಬರ್ತ್ ಸರ್ಟಿಫಿಕೇಟ್ ಕಾಂಪಿಟೆಂಟ್ ಅಥಾರಿಟಿಯಿಂದ ಇಶ್ಯೂ ಆಗಿರುವಂಥ ಬರ್ತ್ ಸರ್ಟಿಫಿಕೇಟ್ನು ನೀವು ಆಧಾರವಾಗಿ ಇಟ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ನ ಕ್ಲೇಮ್ ಮಾಡ್ಕೊಳ್ಬೋದು. ಓಕೆ, ಒಟ್ಟಿಗೆ ಏನು ಹೇಳ್ತಾ ಇರೋದೇನೆಂದರೆ ಡೇಟ್ ಆಫ್ ಬರ್ತ್ಗೆ ರೆಫರೆನ್ಸ್ ಸರ್ಟಿಫಿಕೇಟು ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಆಗಿರುತ್ತೆ, ಅಂದರೆ SSLC ಡಾಕ್ಯುಮೆಂಟು ಅಥವಾ ಬರ್ತ್ ಸರ್ಟಿಫಿಕೇಟ್. ಯಾವಾಗ ನಿಮ್ಮದು ಸ್ಕೂಲ್ ಡಾಕ್ಯುಮೆಂಟ್ ಅವೈಲೇಬಲ್ ಇಲ್ಲ ಅಂದರೆ ಮಾತ್ರ ಬರ್ತ್ ಸರ್ಟಿಫಿಕೇಟ್ ರೆಫರೆನ್ಸಾಗಿ ತೊಗೊಳ್ಬೇಕು. ನೆಕ್ಸ್ಟ್ ನೋಡಿ, ಫಾರ್ ಗೆಟಿಂಗ್ ಬೆನಿಫಿಟ್ಸ್ ಅಂಡರ್ ರಿಸರ್ವ್ಡು ಇದೆಲ್ಲ ನಿಮಗೆ OBC ಹೆಂಗೆ ತೊಗೊಳ್ಬೇಕು, SC ST ಹೆಂಗೆ ರಿಸರ್ವೇಷನ್ ತೊಗೊಳ್ಬೇಕು ಅನ್ನೋದು ಕೊಟ್ಟಿದ್ದಾನೆ. ಸೊ ಇಲ್ಲಿವರೆಗೆ ನಿಮ್ಗೆ ಏನು ಗೊತ್ತಾಯಿತು? ಯಾವ ಕ್ಯಾಟಗರಿ ಏಜ್ ಎಷ್ಟು, ವೇಕೆನ್ಸೀಸ್ ಎಷ್ಟಿದೆ, ಅದಾಗಿನ ನಂತರ ಯಾವ ಡಾಕ್ಯುಮೆಂಟ್ನ ನಾವು SSLC ಇದು ಡೇಟ್ ಆಫ್ ಬರ್ತ್ಗೆ ಕನ್ಸಿಡರ್ ಮಾಡ್ತೀವಿ, ಯಾವೆಲ್ಲ ಡಿಪಾರ್ಟ್ಮೆಂಟ್ ಸಬ್ ಬ್ರಾಂಚಸ್ ಎಲಿಜಿಬಲ್ ಇದ್ದಾವೆ ಅಂತ ನೋಡಿದ್ವಿ. ಎಷ್ಟು ವೇಕೆನ್ಸಿ ಇತ್ತು, ಯಾವ್ಯಾವ ಇದಕ್ಕೆ ವೇಕೆನ್ಸಿ ಇತ್ತು ಅಂತೇಳಿ ನೋಡಿ. ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ? 380. ಅದರಲ್ಲಿ ಯಾರ್ಯಾರಿಗೆ ಎಷ್ಟಿದೆ ಅಂತಲೂ ಪ್ರೀವಿಯಸ್ ಆಗಿ ಹೇಳಿದ್ದೆ. ಓಕೆ, ಇದರಲ್ಲಿ ಸಂಖ್ಯೆ ಇನ್ಕ್ರೀಸ್ ಆಗ್ಬೋದು ಡಿಕ್ರೀಸ್ ಆಗ್ಬೋದು ಅಂತ ಮೆನ್ಷನ್ ಮಾಡಿದ್ದಾನೆ. ಬಟ್ ನಾವು ಜನರಲಾಗಿ ಡಿಕ್ರೀಸ್ ಏನಾಗಲ್ಲ, ಇದೇ ವೇಕೆನ್ಸೀಸೇ ಇರುತ್ತೆ. ಇನ್ನು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದಾಗಿ ನಂತರ ನೀವು NKS ಏನಾದರೂ ಸೆಲೆಕ್ಷನ್ ಆದ್ರಿಂದ ಪೋಸ್ಟಿಂಗ್ ಎಲ್ಲೆಲ್ಲಿ ನಡಿಬೋದು ಅಂತಂದರೆ ನೋಡಿ, ಬೆಂಗಳೂರಲ್ಲೂ ಇದೆ, ಬೆಂಗಳೂರಲ್ಲೂ ಪೋಸ್ಟಿಂಗ್ ಆಗ್ಬೋದು. ಗಾಜಿಯಾಬಾದ್ UP, ಪುಣೆ ಮಹಾರಾಷ್ಟ್ರ, ಹೈದರಾಬಾದ್, ಇಬ್ರಾಹಿಂಪಟ್ನಂ ತೆಲಂಗಾಣ ಬರುತ್ತೆ, ತೆಲಂಗಾಣ, ಚೆನ್ನೈ ತಮಿಳುನಾಡು, ಮಚಿಲಿಪಟ್ನಂ ಆಂಧ್ರ ಪ್ರದೇಶ್ ಮತ್ತು ಪಂಚ್ಕುಲ್ ಹರಿಯಾಣ, ಕೊತ್ವಾರ್ ಉತ್ತರಾಖಂಡ್, ನವಿ ಮುಂಬೈ ಮಹಾರಾಷ್ಟ್ರ. ಇಷ್ಟು ಲೊಕೇಶನ್ಸಲ್ಲಿ ನೀವು ಏನಾದರೂ ಸೆಲೆಕ್ಟ್ ಆದರೆ ಇಷ್ಟು ಲೊಕೇಶನ್ಸಲ್ಲಿ ಯಾವುದಾದ್ರೂ ಲೊಕೇಶನ್ಗೆ ನಿಮಗೆ ಪೋಸ್ಟಿಂಗ್ ನಡೆಯುತ್ತೆ. ಇನ್ ಕೇಸ್ ಗುಡ್ ರ್ಯಾಂಕ್ ಇತ್ತು, ನಿಮ್ಮದು ಒಳ್ಳೆ ರ್ಯಾಂಕ್ ಇತ್ತು ಅಂದರೆ ಬೆಂಗಳೂರಲ್ಲೇ ತೊಗೊಳ್ಬೋದು, ಅಂದರೆ ಕರ್ನಾಟಕದಲ್ಲೇ ನೀವು ಪೋಸ್ಟಿಂಗ್ನ ಮಾಡ್ಕೊಳ್ಬೋದು. ಅದಾಗಿನ ನಂತರ ಲಾಸ್ಟ್ ಡೇಟು ಯಾವಾಗ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ 14/11/2025. ಇದು ಯಾವ ತಿಂಗಳು? ಅಕ್ಟೋಬರ್ ಇದು. ಸೊ ನೆಕ್ಸ್ಟ್ ಅಂದರೆ ನವಂಬರ್, ಅಂದರೆ ಎಷ್ಟನೇ ತಿಂಗಳಿದು? 10ನೇ ತಿಂಗಳು ಅಲ್ಲ 11ನೇ ತಿಂಗಳು. ಇದು ಎಷ್ಟನೇ ತಿಂಗಳು? 10ನೇ ತಿಂಗಳು, 10th.
ಸೊ 11th ಮಂತು ಅಂದರೆ ನೆಕ್ಸ್ಟ್ ತಿಂಗಳು 14ನೇ ತಾರೀಕಿಗೆ ಅಪ್ಲಿಕೇಶನ್ ಏನಾಗೋಗುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ವಿಂಡೋ ಅಥವಾ ಲಿಂಕು ಇದು ಡಿಸೇಬಲ್ ಮಾಡಿಬಿಡ್ತಾರೆ. ಹಾಗಾಗಿ 14th ನವಂಬರ್ 2025 ಒಳಗಡೆ ಅಪ್ಲಿಕೇಶನ್ನ ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಅದಾಗಿ ನಂತರ ಫೀಸ್ ನೋಡಿ, GM EWS OBCಗೆ ಎಷ್ಟಿದೆ, 1180. ಆ್ಯಕ್ಚುಲಾಗಿ ಫೀಸ್ ಇರೋದು 1000, GST ಇನ್ಕ್ಲೂಡ್ ಮಾಡಿದ್ರೆ 1180 ರೂಪಾಯಿ ಬರುತ್ತೆ. ಅದೇ ರೀತಿಯಲ್ಲಿ SC ST ಕ್ಯಾಂಡಿಡೇಟ್ಸು PWD ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಎಂಟರ್ ಆಲ್ ದಿ ಇನ್ಫಾರ್ಮೇಷನ್ ಕರೆಕ್ಟ್ ಇನ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ and verify the same before submission. As changes shall not be permitted after submission of the application form. ಸೊ ನೀವೇನು ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ ಆವಾಗಲೇ ಮೇಕ್ ಶೂರ್ ಎಲ್ಲ ಡೀಟೇಲ್ಸು ಏನು ಎಂಟ್ರಿ ಮಾಡ್ತೀರಾ ಪರ್ಫೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ಎಂಟ್ರಿ ಮಾಡಿ. ಅಪ್ಲಿಕೇಶನ್ ಒಂದು ಸಲ ಸಬ್ಮಿಟ್ ಮಾಡಿದ ನಂತರ ಮತ್ತೆ ಚೇಂಜಸ್ ಮಾಡೋಕ್ಕೆ ಬರಲ್ಲ ಅಂತ ಮೆನ್ಷನ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಒಂದು ಶೀಟಲ್ಲಿ ಬರೆದುಬಿಡ್ರಿ, ಏನು ಅಪ್ಲಿಕೇಶನಲ್ಲಿ ಕೊಟ್ಟಿದ್ದ ಡೀಟೇಲ್ಸ್ ಎಲ್ಲ ಕೇಳಿದ ಡೀಟೇಲ್ಸ್, ಆ ಡೀಟೇಲ್ಸ್ಗೆ ಉತ್ತರನ ಒಂದು ಶೀಟಲ್ಲಿ ಬರ್ಕೊಂಡು ಒಂದು ಸಲ ಅಲ್ಲ 2 ಸಲ ವೆರಿಫೈ ಮಾಡಿ ಆದಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೊಸೀಡ್ ಆಗಿ. ಅದಾಗಿ ನಂತರ ಪೀರಿಯಡ್ ಟು ಪೇಯಿಂಗ್ ದಿ ಅಪ್ಲಿಕೇಶನ್ ಫೀ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಕೇರ್ಫುಲಿ ಗೋ ಥ್ರೂ ದಿ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪೇ ದಿ ಪಿ. ಶಿ ಈಸ್ ಆರ್ ಎಲಿಜಿಬಲ್ ಫಾರ್ ಅಪ್ಲಿಕೇಶನ್ ಫೀ ಒನ್ಸ್ ಪೇಡ್. ನೋಡಿ, ನಾಟ್ ರಿಫಂಡಬಲ್. ನೀವು ನೋಡಿರ್ಬೋದು ಇಸ್ರೋದಲ್ಲಿ, ರೈಲ್ವೇದಲ್ಲಿ ಏನು ಫೀ ಪೇ ಮಾಡ್ತೀರಾ, ಎಕ್ಸಾಮ್ ಅಟೆಂಡ್ ಮಾಡಿ ಬಂದಮೇಲೆ ರೀಫಂಡ್ ಆಗುತ್ತೆ. ಅಷ್ಟು ಅಮೌಂಟಲ್ಲ, ಚಾರ್ಜಸ್ ಏನು ಬೇಕೋ ಅದು ಕಟ್ ಮಾಡಿಕೊಂಡು ಉಳ್ಕಿರೋ ಅಮೌಂಟ್ ರಿಫಂಡ್ ಮಾಡ್ತಾರೆ ಇಸ್ರೋದವರು ಮತ್ತು RRB ಅವರು. ಬಟ್ BL ಕೇಸಲ್ಲಿ ರಿಫಂಡಬಲ್ ಅನ್ನೋ ಪದ ಇಲ್ಲ, ರಿಫಂಡಬಲ್ ಮಾಡಲ್ಲ. ನೀವೇನು ಪೇ ಮಾಡಿದ್ರೆ ಅಷ್ಟು ಅಮೌಂಟು ಡಿಪಾರ್ಟ್ಮೆಂಟ್ಗೆ ಹೋದಂಗೆ. ಹಾಗಾಗಿ ಎಕ್ಸಾಮ್ ಅಟೆಂಡ್ ಮಾಡಲಿ ಬಿಡಲಿ, ನೀವು ಪೇ ಮಾಡಿದ್ರೆ ಅದು ರಿಫಂಡ್ ಆಗಲ್ಲ. ಇದನ್ನೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದಾಗಿ ನಂತರ ಕ್ಯಾಂಡಿಡೇಟ್ಸ್ ವಿಲ್ಲಿಂಗ್ ಟು ಲೀಡ್ ದಿ ರಿಜೆಕ್ಷನ್ ಆಫ್ ಅಪ್ಲಿಕೇಶನ್, SC ST ಕ್ಯಾಂಡಿಡೇಟ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ದಿ ಪೇಮೆಂಟ್. ನೋಡಿ, ಒಳ್ಳೆ ಗುಡ್ ಅಪಾರ್ಚುನಿಟಿ. SC ಹಾಗೂ ST ಹಾಗೂ PWBD ಕ್ಯಾಂಡಿಡೇಟ್ಸು ಫೀ ಕಟ್ಟೋ ಅವಶ್ಯಕತೆ ಇಲ್ಲ. ಓನ್ಲಿ ಜನರಲ್ ಮೆರಿಟ್, OBC ಹಾಗೂ EWS ಅವರು ಮಾತ್ರ 1180 ರೂಪಾಯಿ ಫೀನ ಪೇ ಮಾಡಬೇಕಾಗುತ್ತೆ. ವೇರೆಸ್ SC ST ಮತ್ತು PWD ಕ್ಯಾಂಡಿಡೇಟ್ಸ್ ಕೇಸಲ್ಲಿ ಫೀಸು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸೊ SC ST ಕ್ಯಾಂಡಿಡೇಟ್ಸು ಫೀಸಿಂದ ಎಕ್ಸೆಪ್ಷನ್ ಇರುತ್ತೆ. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್ ಯಾವ ಥರ ಇದೆ, ಇದು ಭಾಳ ಇಂಪಾರ್ಟೆಂಟು. ನಾವು ಏನು ತಿಳ್ಕೊಂಡಿವಿ, ಯಾವ ಡಿಪಾರ್ಟ್ಮೆಂಟ್ ಇದ್ದಾರೆ, ಎಷ್ಟು ಏಜ್ ಲಿಮಿಟು, ಎಷ್ಟು ವೇಕೆನ್ಸಿ ಇದೆ, ಫೀಸ್ ಎಷ್ಟು ಅಂತ ನೋಡಿದ್ವಿ. ಈಗ ಸೆಲೆಕ್ಷನ್ ಕ್ರೈಟೀರಿಯಾ ಏನಿದೆ ಅಂತ ನೋಡೋಣ. ಸೆಲೆಕ್ಷನ್ ಆಗೋದಕ್ಕೆ ಪ್ರಾಸೆಸ್ ಏನಿದೆ ಅಂತೇಳಿ. ಕ್ಯಾಂಡಿಡೇಟ್ಸ್ ಯಾರೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆಗ್ತಾರೆ ಅಂದ್ರೇನು, ಇಂಜಿನಿಯರಿಂಗಲ್ಲಿ 60% ಇರ್ತೀರ. ಯಾರೆಲ್ಲ ಇಂಜಿನಿಯರಿಂಗ್ ಕ್ರೈಟೀರಿಯಾ ರೀಚ್ ಆಗ್ತಾರೆ ಅಂದರೆ ಇಂಜಿನಿಯರಿಂಗ್ ಇದ್ದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಏನು ಮೆನ್ಷನ್ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ ಆಗಿದ್ದು 60% ಅಥವಾ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಇರ್ತೀರ. ಫಸ್ಟ್ ಕ್ಲಾಸು ಜನರಲ್ ಮೆರಿಟು OBC EWS ಕ್ಯಾಟಗರಿಯಲ್ಲಿ. ಬಟ್ SC STಗೆ ಪರ್ಸೆಂಟೇಜೇ ಬೇಕಾಗಿಲ್ಲ, ಜಸ್ಟ್ ಪಾಸ್ ಆಗಿದ್ರೆ ಸಾಕು. ಸೊ ಇದೇ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದು ರೀಚ್ ಆಗ್ತೀರಾ, ಅವ್ರಿಗೇನಾಗುತ್ತೆ, ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಹೇಳಿದ್ದಾನೆ, ಕ್ಯಾಂಡಿಡೇಟ್ಸ್ ಹೂ ಮೀಟ್ ದಿ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಆ್ಯಂಡ್ ಹೂಸ್ ಆನ್ಲೈನ್ ಅಪ್ಲಿಕೇಶನ್ ಹ್ಯಾವ್ ಬೀನ್ ಆಕ್ಸೆಪ್ಟೆಡ್ ವಿಲ್ ಬಿ ಪ್ರಾವಿಷನಲಿ ಶಾರ್ಟ್ ಲಿಸ್ಟೆಡ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ ನಂತರ BL ವೆಬ್ಸೈಟಲ್ಲೇ ಈ ಒಂದು ಎಕ್ಸಾಮ್ಗೆ ಯಾರೆಲ್ಲ ಕ್ಯಾಂಡಿಡೇಟ್ಸು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅನ್ನೋದು ಫಸ್ಟ್ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ಫಸ್ಟ್ ನಿಮ್ಗೇನು ಬರುತ್ತೆ, ಅಪ್ಲೈ ಮಾಡಿದ ನಂತರ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾರೆ. ಆಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಅರ್ಥ ಏನು, ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ರೀಚ್ ಆಗಿದ್ದಾರೆ ಅಂತ ಅರ್ಥ. ಸೊ ಅವ್ರು ಆಕ್ಸೆಪ್ಟ್ ಮಾಡಿದ ನಂತರ ಒಂದು ಲಿಸ್ಟನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟಲ್ಲಿ ಯಾರು ಇರ್ತಾರೆ ಅವರು ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ. ಸೊ ಕೆಲವ್ರು ಏನು ಮಾಡಿಬಿಡ್ತಾರೆ, 50% ಇರುತ್ತೆ ಜನರಲ್ ಮೆರಿಟು, ನೋಡೋಣ ಬಿಡು ಅಂತ ಹಾಕಿಬಿಡ್ತಾರೆ. ಅವ್ರದ್ದು ಏನಾಗುತ್ತೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಗಿರೋರ ಹೆಸರು ಶಾರ್ಟ್ ಲಿಸ್ಟ್ ಆಗಲ್ಲ. ಇದನ್ನು ಗಮನದಲ್ಲಿ ಇಡಬೇಕು. ಯಾರು ಎಲಿಜಿಬಿಲಿಟಿ ರೀಚ್ ಆಗ್ತೀರಾ, ಯಾರು ಕ್ರೈಟೀರಿಯಾ ರೀಚ್ ಆಗ್ತಿರೋ ಅವ್ರದ್ದು ಮಾತ್ರ ಹೆಸರು ಶಾರ್ಟ್ ಲಿಸ್ಟ್ ಆಗುತ್ತೆ. ಅದು ಯಾವುದಕ್ಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ. ಅಂದರೆ ಫಸ್ಟ್ ರೌಂಡು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ ಅಂತ ಅರ್ಥ. ಆದಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. 35% ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು ಯಾರ್ಯಾರು ಜನರಲ್ OBC EWS ಅವರು. 30% ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು SC ST ಕ್ಯಾಂಡಿಡೇಟ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಮತ್ತು ಇಂಟರ್ವ್ಯೂನಲ್ಲಿ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಷ್ಟೋ ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ, ಅಷ್ಟು ಮಾರ್ಕ್ಸ್ಗೆ ಮಿನಿಮಮ್ 35% ಜನರಲ್ ಮೆರಿಟ್ ಅವ್ರು ತೆಗಿಲೇಬೇಕು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನನಗೆ ಈಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 100 ಮಾರ್ಕಿಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಮಿನಿಮಮ್ 35 ಮಾರ್ಕ್ಸು ಜನರಲ್ ಮೆರಿಟ್ ಅವ್ರು ತೊಗೊಳ್ಬೇಕು. 100 ಮಾರ್ಕ್ಸ್ಗೆ SC ST ಅವರು ಬರೀತಾರಾ. ಸೊ ಅದೇ 100 ಮಾರ್ಕ್ಸ್ SC ST ಅವ್ರನ್ನು ಎಷ್ಟು ಪರ್ಸೆಂಟ್ ತೆಗಿಬೇಕು, 30% ಮಾರ್ಕ್ಸ್ ತೆಗಿಬೇಕಂದ್ರೆ 30 ಮಾರ್ಕ್. ಇದೇನಿದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ. ಸೊ ಇಲ್ಲಿ ನೋಡಿ ಇಂಟರ್ವ್ಯೂನೂ ಇದೆ. ಸೊ ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ CBT ಟೆಸ್ಟು, ನೆಕ್ಸ್ಟ್ ಏನಿರುತ್ತೆ ಇಂಟರ್ವ್ಯೂ ಇರುತ್ತೆ. 2 ಸ್ಟೇಜ್ ರೌಂಡ್ ಅಂತ ಅನ್ಬೋದು. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲೂ ನೀವು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಟ್ಟಿದ್ದಾರೆ, ಇಂಟರ್ವ್ಯೂನಲ್ಲೂ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಟ್ಟಿದ್ದಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ಕತೆ ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ಇನ್ ಕೇಸ್ ಯಾರೆಲ್ಲ ನೋಡಿ CBT ಬರೀತೀರಾ, CBTಯಲ್ಲಿ ಸೆಲೆಕ್ಟ್ ಆಗಿರೋಂಥ ಕ್ಯಾಂಡಿಡೇಟ್ಸು ಎಷ್ಟು ರೇಷದಲ್ಲಿ ತೊಗೊತಾರೆ, 1:5 ರೇಷದಲ್ಲಿ ತೊಗೊತಾರೆ. ಅಂದರೆ 340ಕ್ಕೆ ಇಂಟು 5 ಅಂದರೆ ಎಷ್ಟು, 0, 20, 15, 17.
1700 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 1:5 ರೇಷಿಯೋದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದಕ್ಕೆ 5 ಟೈಮ್ಸ್ ಶಾರ್ಟ್ ಲಿಸ್ಟ್ ಮಾಡ್ತಾ ಬರ್ತಾರೆ. ಸೊ ಅವ್ರಿಗೆ ಯಾವುದಕ್ಕೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ? ಇವ್ರನ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಇಂಟರ್ವ್ಯೂಗೆ. ಸೊ ಇವರೆಲ್ಲರೂ CBT ಪಾಸಾಗಿ ಇಂಟರ್ವ್ಯೂಗೆ ಹೊರಡ್ತಾರೆ. ಇನ್ನು ಉಳಿಕಿರೋರೆಲ್ಲ ಎಲಿಮಿನೇಷನ್ ಆದಂಗೆ, ಏನಿಂದ ಸೆಲೆಕ್ಷನ್ ಪ್ರಾಸೆಸ್ಸಿಂದ. ಓಕೆನಾ? ಇದು ಕ್ಲಿಯರ್ ಆಯ್ತು ಅನಿಸುತ್ತೆ. ನೆಕ್ಸ್ಟ್, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಯಾಂಡಿಡೇಟ್ ಬೋತ್ ದಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಇಂಟರ್ವ್ಯೂ. ಸೊ ನೀವು ನೋಡಿರಬೇಕು, ಇಸ್ರೋದಲ್ಲಿ ಏನಾಗ್ತದೆ, ರಿಟರ್ನ್ ಟೆಸ್ಟ್ ಬರೀತಾರೆ, ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಹೋಗ್ತೀರಾ. ಬಟ್ ಇಸ್ರೋದಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರ್ತದೆ ಅದು ಕನ್ಸಿಡರಬಲ್ ಅಲ್ಲ. ನೀವು ಓನ್ಲಿ ರಿಟರ್ನಲ್ಲಿ ಎಷ್ಟು ಬರೆದಿರುತ್ತೆ ಅದೇ ಮಾರ್ಕ್ಸ್ ಇಂಪಾರ್ಟೆಂಟ್. ಬಟ್ ಸ್ಕಿಲ್ ಟೆಸ್ಟ್ ಪಾಸ್ ಮಾಡಬೇಕು. ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ, ಇಂಟರ್ವ್ಯೂನಲ್ಲಿ ಮತ್ತು ರಿಟರ್ನ್ ಟೆಸ್ಟಲ್ಲಿ ಏನು ಬರುತ್ತೆ ಆ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ 2 ಮಾರ್ಕ್ಸ್ನ ಆಧಾರದ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫೈನಲಲ್ಲಿ. ಸೊ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಬೋತ್ ಕಂಪ್ಯೂಟರ್ ಮತ್ತು ಇಂಟರ್ವ್ಯೂನಲ್ಲೂ ಮತ್ತು ಕಂಪ್ಯೂಟರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫೈನಲ್ ಆಗಿ ಅಂತ ಹೇಳ್ತಾ ಇದ್ದಾರೆ, ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ವೇಟೇಜ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಷ್ಟಿರುತ್ತೆ? 85 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂ ಎಷ್ಟಿರುತ್ತೆ? 15 ಮಾರ್ಕ್ಸ್. ಅಂದರೆ ಇಲ್ಲಿಗೆ ಏನು ಅರ್ಥ ಆಯಿತು? ಕಂಪ್ಯೂಟರ್ ಬೇಸ್ಡ್ ಟೆಸ್ಟು 85, ಇಂಟರ್ವ್ಯೂ ಎಷ್ಟು? 15 ಮಾರ್ಕ್ಸ್. ಸೊ ಒಟ್ಟಾರೆ ಎಷ್ಟು? 100 ಮಾರ್ಕ್ಸ್ ಇದ್ದಂಗೆ. ಕ್ಯಾಂಡಿಡೇಟ್ಸ್ ಹೂ ಮೀಟ್ ದಿ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಆ್ಯಂಡ್ ಹೂಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಆಕ್ಸೆಪ್ಟೆಡ್ ಆರ್ ರಿಕ್ವೈರ್ಡ್ ಟು ಲಾಗಿನ್ ಥ್ರೂ. ಇದು ನೋಡಿ ಇಲ್ಲಿ ಏನು ಮೆನ್ಷನ್ ಮಾಡಿದೆ ಅಂದರೆ, ನೀವು ಲಾಗಿನ್ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಬಟ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಆ್ಯಂಡ್ ಎಂಟರ್ ದ ಕ್ರೆಡೆನ್ಷಿಯಲ್ಸ್ ಟು ಆಕ್ಸೆಸ್ ಆ್ಯಂಡ್ ಡೌನ್ಲೋಡ್ ದಿರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಾಲ್ ಲೆಟರ್. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರಿಂಟ್ ದಿ ಕಾಲ್ ಲೆಟರ್ ಆ್ಯಂಡ್ ಕಂಪೈಲ್ ವಿತ್ ದಿ ಇನ್ಸ್ಟ್ರಕ್ಷನ್ಸ್ ಇಂಡಿಕೇಟೆಡ್ ದೇರಿನ್. ಪ್ಲೀಸ್ ನೋಟ್ ದಟ್ ದ ಕಾಲ್ ಲೆಟರ್ಸ್ ವಿಲ್ ನಾಟ್ ಬಿ ಸೆಂಟ್ ಸಪರೇಟ್ಲಿ ಥ್ರೂ ಇಮೇಲ್ ಆರ್ ದಿ ಕನ್ವೆನ್ಷನಲ್ ಮೇಲ್. ಸೊ ನಿಮಗೂ ಏನಂದರೆ ಹಾಲ್ ಟಿಕೆಟ್ ಬಂದಿದೆ ಅಂತ ಅನ್ನೋದು ನಿಮಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರಲ್ಲ, ಅಥವಾ ಇಮೇಲ್ಗೆ ಮೆಸೇಜ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ನೀವೇನು ನೆನ್ಪಿಟ್ಕೊಳ್ಬೇಕಂದ್ರೆ, BEL ಎಕ್ಸಾಮ್ ಆಗುತ್ತೆ ಅಂತ ಇದ್ದಿದ್ದಾಗ ನೀವು ಎವ್ರಿ ಡೇ ಅಥವಾ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾವುದನ್ನು? BEL ವೆಬ್ಸೈಟ್ನ. ಇಲ್ಲದೇ ಇದ್ದರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ BELದು ನೋಟಿಫಿಕೇಷನ್ ಅಂದರೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಿರಬೇಕು. BEL ಪ್ರಾಸೆಸ್ದು BEL ಎಕ್ಸಾಮ್ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿಂದ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗ್ತಿರಬೇಕು. ಏನೇ ಅಪ್ಡೇಟ್ ಆಯಿತು ಅಂದರೂ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ BEL ನೋಟಿಫಿಕೇಷನ್ ಏನೇ ಅಪ್ಡೇಟ್ಸ್ ಇತ್ತು ಅಂದ್ರೆ ನಾನು ಇಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ರಿಸಲ್ಟ್ ಬಗ್ಗೆ ಇರ್ಬೋದು, ಅಥವಾ ಕೀ ಆನ್ಸರ್ಸ್ ಬಿಟ್ಟಿರ್ತಾರೆ ಅದ್ರ ಇನ್ಫಾರ್ಮೇಷನ್ ಬಗ್ಗೆ ಇರ್ಬೋದು, ಏನಾದರೂ ಇರ್ಬೋದು. BEL ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ನಿಮ್ಗೆ ಏನು ಅಪ್ಡೇಟ್ ಆಗಬೇಕು ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇಲ್ಲಿವರೆಗೆ ಗೊತ್ತಾಗಿರಬೇಕು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇಂಟರ್ವ್ಯೂ 2 ರೌಂಡ್ ಇದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ 85 ಮಾರ್ಕ್ಸು, ಇಂಟರ್ವ್ಯೂಗೆ ಎಷ್ಟು? 15 ಮಾರ್ಕ್ಸ್. ಸೊ 2 ರೌಂಡಲ್ಲೂ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಟ್ಟಿದ್ದಾನೆ. ಜನರಲ್ ಅವ್ರು ಎಷ್ಟು ತೆಗಿಬೇಕು? 35% ತೆಗಿಲೇಬೇಕು. 85ಗೆ 35, 15ಗೆ 35%. ಯಾರು? ಜನರಲ್, OBC, EWS. SC ST ಅವ್ರು ಏನು ಮಾಡಬೇಕು? ಮಿನಿಮಮ್ 15% ಮಾರ್ಕ್ಸ್ ತೆಗಿಲೇಬೇಕು. ಯಾವುದರಲ್ಲಿ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಮತ್ತು ಇಂಟರ್ವ್ಯೂನಲ್ಲಿ. ಮಿನಿಮಮ್ 85 ಮಾರ್ಕ್ಸ್ಗೆ 15% SC ST ಅವ್ರು ತೆಗಿಲೇಬೇಕು. 15 ಮಾರ್ಕ್ಸ್ಗೆ ಮಿನಿಮಮ್ 15% SC ST ಅವ್ರು ತೆಗಿಲೇಬೇಕು. ತೆಗೆದ್ರೇ ಅವರು ಪಾಸ್ ಆದಂಗೆ. ಪಾಸಾಗಿ ಮುಂದಕ್ಕೆ ಹೋಗೋಕ್ಕೆ ಒಂದು ಲಿಸ್ಟ್ ರೆಡಿ ಮಾಡ್ತಾರಲ್ಲ ಅದಕ್ಕೆ, ಅಂದರೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇಷ್ಟು ಬರಲೇಬೇಕು ಅಂತ ಹೇಳ್ತಾರೆ. ಇಲ್ಲೇ ಅಷ್ಟು ಬರದೇ ಇದ್ದರೆ ನೀವು ಸೆಲೆಕ್ಷನ್ ಪ್ರಾಸೆಸ್ಸಿಂದನೇ ಎಲಿಮಿನೇಟ್ ಆದಂಗೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ್ದು ಬೇಸಿಸ್ ಮೇಲೆ ಇರುತ್ತೆ? ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಇಂಜಿನಿಯರಿಂಗ್ ಮೇಲೆ ಇರೋ ಕಾರಣದ, ಇದು ಇಂಜಿನಿಯರಿಂಗ್ ಬೇಸ್ಡ್ ಟೆಸ್ಟ್ ಆಗಿರೋ ಕಾರಣದ, ಎಕ್ಸಾಮಿನೇಷನ್ ಆಗಿರೋ ಕಾರಣದ, ಇಂಜಿನಿಯರಿಂಗಲ್ಲಿ ನೀವೇನು ಕೋರ್ ಸಬ್ಜೆಕ್ಟ್ಸ್ ಓದಿರ್ತೀರ ಆ ಸಬ್ಜೆಕ್ಟ್ಸ್ ಮೇಲೆಗಡೆ ಪ್ರಶ್ನೆಗಳನ್ನ ಕೇಳ್ತಾನೆ ಆಫ್ ದೇರ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್. ಈ ಮೆಕ್ಯಾನಿಕಲ್ ಅವರಾಗಿದ್ದರೆ ನಾವು 3rd ಸೆಮಿಸ್ಟ್ರಿಂದ ಹಿಡಿದು ಈ 7th ಸೆಮಿಸ್ಟರ್ಗೆ ಏನೆಲ್ಲ ಕೋರ್ ಸಬ್ಜೆಕ್ಟ್ಸ್ ಓದ್ತೀರಾ, ಅಥವಾ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ KPCLದು, ಅದರೊಳಗಡೆ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡೋದು. ಆ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೇ ಎಕ್ಸಾಮ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಹೂ ಚೂಸ್ 5 ಟೆಸ್ಟ್ ಸೆಂಟರ್ಸ್. ಸೊ 5 ಟೆಸ್ಟ್ ಸೆಂಟರ್ಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ, ಆವಾಗ ನಿಮಗೆ ಬೆಂಗಳೂರು ರೀಜನ್ನೇ ಸೆಂಟರ್ ಸಿಗುತ್ತೆ. ಇಲ್ಲದೇ ಇದ್ದರೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಮೆನ್ಷನ್ ಮಾಡಿದರೆ ಕ್ಯಾಂಡಿಡೇಟ್ ಶುಡ್ ಚೂಸ್ 5 ಸೆಂಟರ್ಸ್ ನಿಯರೆಸ್ಟ್ ಟು ದೇರ್ ಪ್ಲೇಸಸ್ ಆಫ್ ಕರೆಸ್ಪಾಂಡೆನ್ಸ್, ನೋ ರಿಕ್ವೆಸ್ಟ್ ಆರ್ ಚೇಂಜಸ್. ಸೊ ಒಂದು ಸಲ ನೀವು ಸೆಲೆಕ್ಟ್ ಮಾಡಿಬಿಟ್ರಂದರೆ ಮತ್ತೆ ಚೇಂಜ್ ಮಾಡೋ ಅವಕಾಶ ಇರಲ್ಲ. ಆದಮೇಲೆ ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ತೀರಾ ಎಕ್ಸಾಮಿನೇಷನ್ ಸೆಂಟ್ರು, ಮಿನಿಮಮ್ 5 ಪ್ಲೇಸ್, ಮಿನಿಮಮ್ 5 ಸೆಂಟ್ರನ್ನ ಚೆಕ್ ಮಾಡಲೇಬೇಕಾಗುತ್ತೆ, ಚೂಸ್ ಮಾಡಲೇಬೇಕಾಗುತ್ತೆ. ಸೊ ನಿಯರೆಸ್ಟ್ ಪ್ಲೇಸಸ್ ಏನಿರುತ್ತಲ್ಲ 5 ಪ್ಲೇಸಸ್ನ ಚೂಸ್ ಮಾಡಿ. ಅದಾಗಿನ ನಂತರ ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಮೊತ್ತ 120 ನಿಮಿಷಕ್ಕೆ ಇರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ? 125 ಕ್ವಶನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈ 125 ಕ್ವಶನಲ್ಲಿ ನೋಡಿ ಎಷ್ಟು ನಿಮಿಷ? 120 ನಿಮಿಷ. ಎಷ್ಟು ಕ್ವಶನ್ಸು? 125 ಕ್ವಶನ್ಸು. ಈ 125 ಕ್ವಶನ್ಸ್ ಏನೇನಾಗುತ್ತಂದರೆ, 100 ಕ್ವಶನು ಟೆಕ್ನಿಕಲ್ ಇರುತ್ತೆ, 100 ಕ್ವಶನ್ ಟೆಕ್ನಿಕಲ್, 25 ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸೊ BEL ನೋಟಿಫಿಕೇಷನ್ ಪ್ರೀವಿಯಸ್ ಆಗಿತ್ತಲ್ಲ ಅದೇ ಥರನೇ. ಸೊ 100 ಕ್ವಶನ್ಸ್ ಟೆಕ್ನಿಕಲು, 25 ಕ್ವಶನ್ಸು ಜನರಲ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆದಮೇಲೆ ಪ್ರತಿಯೊಂದು ಕ್ವಶನು 1 ಮಾರ್ಕ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ? 1/4. ಸೊ ಒಂದು ಕ್ವಶನ್ಗೆ 1 ಮಾರ್ಕು, ಅಂದರೆ 125 ಕ್ವಶನ್ಗೆ ಎಷ್ಟು ಮಾರ್ಕು? 125 ಮಾರ್ಕ್. ನೆಗೆಟಿವ್ ಮಾರ್ಕಿಂಗು 1/4 ಅಂತ ಹೇಳಿದ್ದಾನೆ, ಅಂದರೆ ಎಷ್ಟು? 0.25 ನೆಗೆಟಿವ್ ಮಾರ್ಕ್. ಒಂದು ಕ್ವಶನ್ ತಪ್ಪಾಯ್ತಾ -2.5 ಮಾರ್ಕ್ಸ್ ರೆಡ್ಯೂಸ್ ಮಾಡ್ತಾರೆ ನೀವು ಬಂದಿರೋ ಮಾರ್ಕ್ಸಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ.
ಆದಮೇಲೆ ನಿಮ್ಮ ಕ್ವಶನ್ ಪೇಪರ್ ಏನಿರುತ್ತೆ ಇದು ಬೈಲಿಂಗ್ವಲ್ ಇರುತ್ತೆ, ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ವರ್ಷನಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಇದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಸಿಲೆಬಸ್ ಬಗ್ಗೆ ಈಗಾಗಲೇ ಹೇಳಿದೆ. ಸೊ ನೀವೇನು ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಓದ್ತೀರಾ ಅದ್ರ ಬೇಸಿಸ್ ಮೇಲೆ ಇರುತ್ತೆ ಆಫ್ ದೇರ್ ಸ್ಪೆಷಲೈಸೇಷನ್. ಸೊ ನಿಮ್ಮ ಈಸಿ ಆಗಿತ್ತಾ, ಸಿನಲ್ಲಿ 3rd ಸೆಮಿಸ್ಟ್ರಿಂದ 7th ಸೆಮಿಸ್ಟರ್ಗೆ ಏನು ಓದಿರ್ತೀರ ಕೋರ್ ಸಬ್ಜೆಕ್ಟ್ಸ್ ಅವುಗಳು ಇರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಟೆಕ್ನಿಕಲ್ ಪಾರ್ಟ್ ಇರುತ್ತೆ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಪಾರ್ಟು ಇರುತ್ತೆ. ಅದಾಗಿ ನಂತರ ಇದರಲ್ಲಿ ಆಗಿರೋರನ್ನ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಫೈನಲ್ ರಿಟರ್ನ್ ಟೆಸ್ಟ್ CBT ಆಯಿತು ಅಂದರೆ ನೆಕ್ಸ್ಟ್ ಏನಿರುತ್ತೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಎಷ್ಟು ರೇಷದಲ್ಲಿ? 1:5 ರೇಷದಲ್ಲಿ. ಈಗ ನೀವು ರಿಟರ್ನ್ ಟೆಸ್ಟ್ಗೆ 1 ಲಕ್ಷ ಜನ ಅಪ್ಲೈ ಮಾಡಿದ್ರೆ 1 ಲಕ್ಷ ಜನ ಇದು ಯಾವುದು CBTಗೆ ಅಪ್ಲೈ ಮಾಡ್ತಾರೆ. CBT 1 ಯಾರು ಬರೀತಾರೆ ಅದರೊಳಗಡೆ ಈ CBT 1ಇಂದ ಪಾಸ್ ಆಗಿ ಹೋಗೋರು ಎಷ್ಟು ಜನ ಇರ್ತಾರೆ? ಓನ್ಲಿ 1700 ಮೆಂಬರ್ಸ್. ಯಾಕಂದರೆ 340 ವೇಕೆನ್ಸೀಸ್ ಇದೆ. 5 ಟೈಮ್ಸ್ ಅಂತಂದ್ರಲ್ಲ 1:7. ಸೊ 1:5 ಅಂತಂದಿದ್ರೆ ಒಂದು ವೇಕೆನ್ಸಿಗೆ 5 ಜನ, 340 ವೇಕೆನ್ಸಿಗೆ 1700 ಜನ ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ ಇವರು? ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂನಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರು ಫೈನಲಿಸ್ಟಲ್ಲಿ ಬರ್ತಾರೆ. ಅದು 1:1 ರೇಷಿಯೋ ಆಗುತ್ತೆ ಅಷ್ಟೇ. ಸೊ ಇವೆಲ್ಲ ಪ್ರಾಸೆಸ್ಸು ಇರೋದು, ಎಕ್ಸಾಮ್ ಪ್ರಾಸೆಸ್. ಸೊ ಇಲ್ಲಿಗೆ ನಮ್ಮ ಈ ಒಂದು BL ನೋಟಿಫಿಕೇಷನ್ದು ಡೀಟೇಲ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ BLನ ಏನಾದರೂ ಡೌಟ್ ಇತ್ತು ಏನಾದರೂ ಇತ್ತಂದರೆ ಕೇಳೋದಕ್ಕೆ ಇಲ್ಲಿ ನೋಡಿ ಇನ್ನೊಂದು ಹೇಳಿದ್ದಾನೆ, ವ್ಯಾಲಿಡ್ ಇಮೇಲ್ ID ಮತ್ತು ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ದಾನೆ. ಯಾಕಂದರೆ ಪ್ರಾಪರ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಪರ್ಸನಲ್ ಮೇಲ್ ID ಮತ್ತು ಫೋನ್ ನಂಬರ್, ಇದು ನಾನು ಹೇಳಿದ್ನಲ್ಲ BLಲ್ಲಿ ಇಸ್ರೋದಲ್ಲೂ ಪ್ರಾಪರಾಗಿ ಒಂದು ಮೇಲ್ ID ಫೋನ್ ನಂಬರ್ ಇಟ್ಕೊಳ್ಳಿ. ಅವನ್ನೇ ನೀವು ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡಿ. ಆ ಮೇಲ್ ಮುಖಾಂತರನೇ ನಿಮಗೆ ಏನೇ ಮೆಸೇಜ್ ಬಂದರೂ BL ಕಡೆಯಿಂದ ಸಿಗುತ್ತೆ. ಸೊ ಹಾಲ್ ಟಿಕೆಟ್ದೇ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಪ್ರೊವೈಡ್ ಮಾಡ್ತಿರ್ತಾರೆ. ನಾನು ನಿಮ್ಗೆ ಹೇಳಿದೆ ಹಾಲ್ ಟಿಕೆಟ್ ಕೊಡಲ್ಲ ಅಂತಂತೇಳಿ. ಸೊ ಇಲ್ಲೇನಂದರೆ ಕೊಟ್ಟಿದ್ರಾಗ ನಿಮ್ಗೆ ಏನಾಗುತ್ತೆ, ಅಪ್ಲಿಕೇಶನ್ ಬಿಟ್ಟಾಗ ಇದು ಹಾಲ್ ಟಿಕೆಟ್ ಬಿಟ್ಟಾಗ ನಿಮ್ಮ ಮೇಲ್ ID ಬರ್ಬೋದು. ಚೆಕ್ ಮಾಡ್ಕೊಳ್ತಾ ಇರಿ ವೆಬ್ಸೈಟ್ನ ಹಾಗೂ ಮೇಲ್ IDನ ಎಲ್ಲ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ, ಸೊ ಆವಾಗ ಗೊತ್ತಾಗುತ್ತೆ. ಸೊ ಯಾವುದೇ ಥರದ ಹಾರ್ಡ್ ಕಾಪಿನ ಆಫೀಸಿಗೆ ಸೆಂಡ್ ಮಾಡೋದಿರಲ್ಲ, ಕೇವಲ ಆನ್ಲೈನ್ ಮುಖಾಂತರನೇ ನೀವು ಅಪ್ಲಿಕೇಶನ್ ಮಾಡೋದಿರುತ್ತೆ. ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಅಪ್ಲೈ ಮಾಡೋದಿರುತ್ತೆ. ಸೊ ಅಪ್ಲೈ ಮಾಡೋ ಟೈಮಲ್ಲಿ ಫೋನ್ ನಂಬರ್ ಆ್ಯಂಡ್ ಮೇಲ್ ID ಮರೆಯೋಕ್ಕೆ ಹೋಗಬೇಡಿ, ಅದು ಪ್ರಾಪರಾಗಿ ಕೊಡಿ. ಆದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೇಳ್ತಾರೋ ಅವೆಲ್ಲ ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಸೊ ಇಷ್ಟು ನಮ್ಮ BL ನೋಟಿಫಿಕೇಷನಲ್ಲಿ ಇರೋಂಥ ಡೀಟೇಲ್ಸು. ಸೊ ನಾನು ನಿಮಗೆ ಇದು ಶಾರ್ಟ್ ಲಿಸ್ಟಿಂಗ್ ಪ್ರೊಸೀಜರ್ ಎಲ್ಲ ಏನೇನಂತ ಹೇಳಿದ್ದೀನಿ. ಅದಾಗಿ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಇಲ್ಲಿ ಜನರಲ್ ಕಂಡೀಷನ್ಸ್ ಅಂತ ಹೇಳಿದ್ದಾನೆ. ಏನಪ್ಪ ಅಂದರೆ ಸರ್ವಿಸ್ ಅಗ್ರಿಮೆಂಟು ಒಂದು ಸಲ ನೀವು ಸೆಲೆಕ್ಷನ್ ಆಗೋದ್ರಿ. ಸೆಲೆಕ್ಷನ್ ಆಗಿದ ನಂತರ ಸ್ಟಾರ್ಟಿಂಗ್ ಮೊದಲ 6 ತಿಂಗಳು ನಿಮಗೆ ಆನ್ ಜಾಬ್ ಟ್ರೈನಿಂಗ್ ಅಂತ ಕೊಡ್ತಾರೆ, ಓರಿಯೆಂಟೇಷನ್ ಪೀರಿಯಡ್ ಇದ್ದಂಗೆ ಇದು. ಇದಾಗಿದ ನಂತರ 2 ವರ್ಷ ಮಿನಿಮಮ್ ಸರ್ವಿಸ್ ಮಾಡಲೇಬೇಕು. ಸೊ ಅದಕ್ಕೆ ನಿಮಗೆ ಬಾಂಡ್ ಬರ್ಸ್ಕೊತಾರೆ. ಇನ್ ಕೇಸ್ ನೀವು 2 ಇಯರ್ಸ್ ಒಳಗಡೆ ಬೇರೆ ಯಾವುದಾದ್ರೂ ಜಾಬ್ ಆಯಿತು ಅಥವಾ ಇದೇ ಜಾಬ್ನ ಬಿಟ್ಟು ಹೋಗಬೇಕು ಅನಿಸ್ತಂದರೆ 2 ಇಯರ್ಸ್ ಒಳಗಡೆ ಅವಾಗ ನೀವು 2 ಲಕ್ಷ ರೂಪಾಯಿ ಕಟ್ಟಬೇಕು. ಇದು ಸರ್ವಿಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ನೀವು ಜಾಯ್ನ್ ಆಗಿದ ನಂತರ ಮಿನಿಮಮ್ 2 ಇಯರ್ಸ್ ಸರ್ವಿಸ್ ಮಾಡಲೇಬೇಕು. ಇನ್ ಕೇಸ್ ಆ ಇನ್ ಬಿಟ್ವೀನಲ್ಲಿ ಏನಾರು ಬಿಟ್ಟು ಹೋಗ್ತಿದ್ದಾರೆ ಅಂತಂದರೆ ನೀವೇನು ಮಾಡಬೇಕು, 2 ಲಕ್ಷ ರೂಪಾಯಿ ಕಟ್ಟಲೇಬೇಕಾಗುತ್ತೆ ಸರ್ವಿಸ್ ಕಾಂಟ್ರಾಕ್ಟಾಗಿ. ಓಕೆ. ಸೊ ಯಾಕೆ ಬಿಟ್ಟು ಹೋಗ್ತೀರೋ? ಒಳ್ಳೆ ಜಾಬ್ ಅವಲ್ಲ, PSU ಆಗಿದ್ದ ನಂತರ ಜಾಬ್ ಬಿಡುವಂಥ ಅವಶ್ಯಕತೆ ಇರಲ್ಲ. 2 ಇಯರ್ಸ್ ಮಾಡಿದ್ದೆ ನೀವು ಯಾವುದೇ ಥರದ ದಂಡ ಏನು ಕಟ್ಟೋದಿರಲ್ಲ. ಇದು ಯಾವಾಗ ಕಟ್ಟಬೇಕು? ನೀವು ಕ್ವಿಟ್ ಆದರೆ, ಜಾಬ್ ಬೇಡ ನಾನು ಬಿಟ್ಬಿಡ್ತೀನಿ 2 ವರ್ಷದ ಒಳಗಡೆ ಜಾಯ್ನ್ ಆಗಿದ್ದು 2 ಇಯರ್ಸ್ ಒಳಗಡೆ ನೀವು ಬಿಟ್ಟರೆ ಇಷ್ಟು ಅಮೌಂಟ್ ಕಟ್ಟೋದಿರುತ್ತೆ. ಇದನ್ನು ಇಲ್ಲಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಅದಾಗಿ ನಂತರ ಆಸ್ ಪರ್ ಕಂಪ್ನಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳ್ತಾರೆ. ಇನ್ನೇನಿಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಅಷ್ಟೇ ನಿಮಗೆ. ಸೊ ನಿಮಗೆ ಹೇಳಿರಬೇಕು ಯಾವಾಗ ಏನು ಕತೆ, ಎಕ್ಸಾಮ್ ಡೇಟ್ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಏನಂತ ಹೇಳಿದ್ದೀನಿ. ಸೊ ಇನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಂಥದ್ದೇನಿಲ್ಲ. ಇನ್ನೊಂದು ಇಲ್ಲಿ ನೋಡಿ ಇನ್ನೊಂದು ಹೇಳಿದ್ದಾರೆ, ಸಾಕಷ್ಟು ಜನ ತಲೆ ಒಳಗಡೆ ಇನ್ನೊಂದಿರುತ್ತೆ, ದುಡ್ಡು ಕೊಟ್ಬಿಟ್ರೆ ಜಾಬ್ ಆಗುತ್ತೆ ಅಂತೇಳಿ. ಅದು ಫಸ್ಟ್ ತೆಗೆದಾಕ್ಬಿಡಿ. ಯಾಕಂದರೆ ಈ ಪ್ಯಾರಾಗ್ರಾಫಲ್ಲಿ ನಿಮ್ಗೆ ಅದನ್ನೇ ಕೊಟ್ಟಿರೋದು. ಯಾವುದೇ ಥರದ ಬ್ರೈಬು ಕರಪ್ಷನ್ ಏನೂ ನಡೆಯಲ್ಲ, ಪ್ಯೂರ್ಲಿ ಮೆರಿಟ್ ಬೇಸಿಸ್ ಮೇಲೆ ಇರುತ್ತೆ ಹಾಗೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಯಾವುದೇ ಜಾಬ್ ಇರಲಿ, ಯಾರಾದರೂ ನಿಮಗೆ ಈ ನೋಟಿಫಿಕೇಷನ್ ಪ್ರಕಾರ ದುಡ್ಡು ಕೊಡಿ ನಾವು ಮಾಡಿಕೊಡ್ತೀವಿ, ಜಾಬ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅವನ್ನೆಲ್ಲ ಗಮನ ಕೊಡೋಕೆ ಹೋಗ್ಬಿಡಿ. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಪ್ರಿಪರೇಷನ್ ಮಾಡಿದ್ರೆ ಎಕ್ಸಾಮ್ ತಾನಾಗೆ ಕ್ಲಿಯರ್ ಆಗುತ್ತೆ. ಸೊ ನೋ ಬ್ರೈಬ್ ನೋ ಕರಪ್ಷನ್, ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಎಕ್ಸಾಮಿನೇಷನ್ ಅಂತ ಅನ್ಬೋದು. ಸೊ ಇನ್ ಕೇಸ್ ನೀವೇನಾದರೂ BL ಇದೊಂದು ನೋಟಿಫಿಕೇಷನ್ ಬಗ್ಗೆ ಕೇಳಬೇಕು ಅಂದರೆ ಇಲ್ಲಿ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ, ಈ ನಂಬರ್ ಕಾಲ್ ಮಾಡಿಬಿಟ್ಟು ನೋಡಿ. ಇನ್ ಕೇಸ್ ಆಫ್ ಎನಿ ಕ್ಲಾರಿಫಿಕೇಷನ್ಸ್ ರಿಗಾರ್ಡಿಂಗ್ ದಿ ಅಡ್ವರ್ಟೈಸ್ಮೆಂಟ್ please feel free to contact this helpline tab integrated in the application portal or contact through toll-free number. Please note that no other form of communication will be entertained, including telephone calls, conventional calls and mail or other emails. ಸೊ ಇಷ್ಟು ಕೊಟ್ಟಿದ್ದ ನೋಡಿ. ನೀವೇನಾದರೂ BLದು ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಬೇಕಂದ್ರೆ ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋಂಥ ನಂಬರ್ ಇದು ಒಂದು ಹೆಲ್ಪ್ಲೈನ್ ನಂಬರ್ ಥರ, ಇದೇನು ಹೆಲ್ಪ್ಲೈನ್ ನಂಬರ್ ಥರ. ಸೊ ಇದೆಲ್ಲ ಹಾಕೋ ಪ್ರಾಸೆಸ್ ಹೆಂಗೆ ಅಂತ ಅಂತ ಕೊಟ್ಟಿದ್ದಾನೆ. ಸೊ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅನ್ನೋದು ಡೀಟೇಲ್ಸ್ ಇಲ್ಲಿ ನೋಡೋದಾದರೆ 24ನೇ ತಾರೀಕು ಅಂದರೆ ಇವತ್ತು ಸ್ಟಾರ್ಟ್ ಆಗಿದ್ದಾಗಲೇ 24/10/2025 ಅಪ್ಲಿಕೇಶನ್ ಶುರುವಾಗಿದೆ. 14/11/2025 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಎಷ್ಟು ದಿನ ಕೊಟ್ಟಿದ್ದಾನೆ? 20 ಡೇಸ್ ಕೊಟ್ಟಿದ್ದಾನೆ ಅಷ್ಟೇ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಓನ್ಲಿ 20 ಡೇಸ್ ಕೊಟ್ಟಿದೆ. ಎಕ್ಸಾಮ್ ನಿಮ್ಗೆ ಆಲ್ಮೋಸ್ಟ್ ಡಿಸೆಂಬರ್ ಆರ್ ಜನವರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ನ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು, ಇದರೊಳಗಡೆ ಹೇಳಿರೋದು ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟನ್ನು ನೋಡಿಕೊಂಡು ನಾನು ನಿಮಗೆ ಪರ್ಟಿಕ್ಯುಲರ್ಲಿ ಇದು ರಿಪ್ಲೈ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಏನಾದರೂ ಕೋರ್ಸ್ ಬಗ್ಗೆ ಏನಾದರೂ ಕೇಳಬೇಕಂತಿತ್ತು
ಇನ್ ಕೇಸ್ ನೀವೇನಾದರೂ ಕೋರ್ಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಕೇಳಬೇಕಾಗಿತ್ತು, ಅದು ಯಾವುದರಲ್ಲಿ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಹಾಗೂ ಇ ಸಿ ಟ್ರಿಪಲ್ ಇ ಹಾಗೂ ಇ ಸಿ ಮತ್ತು ಟ್ರಿಪಲ್ ಇ ಮೆಕ್ಯಾನಿಕಲ್, ಈ 4 ಡಿಪಾರ್ಟ್ಮೆಂಟಿಗೆ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇದೆ. ಇ ಸಿ, ಸೊ ಈ 3 ಡಿಪಾರ್ಟ್ಮೆಂಟ್ಗೆ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇದೆ. ಇನ್ ಕೇಸ್ ನೀವೇನಾದರೂ ಕೋರ್ಸ್ ಬೇಕಿತ್ತು ಅಂತ ಇತ್ತು ಅಂದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8861405848. ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮಾಡಬೇಕಾಗುತ್ತೆ, ಯಾಕಂದರೆ ಕಾಲ್ ರಿಸೀವ್ ಮಾಡಲ್ಲ ಇವರು. ಸೊ ನಿಮ್ಗೆ ಆ ಡೀಟೇಲ್ಸ್, ಕೋರ್ಸಿನ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ಸ್ ಮಾಡಿದ್ದಾರೆ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ, ಅವರು ಇದು ಗುಡ್ ಅಪಾರ್ಚುನಿಟಿ. ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ ಹೇಳಬೇಕಂದ್ರೆ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ. ಇಷ್ಟು ವೇಕೆನ್ಸೀಸು ನಾನ್ ಗೇಟ್ ಬರೀದಂಗೆ ಕರೆದಿರೋಂಥ ಒಂದೇ ಒಂದು ಪಿ ಎಸ್ ಸಿ ಅಂದರೆ ಇದೆ BL. ಈ ಭಾಳಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದ್ದಾವೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ಈ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಏನೇ ಕಮೆಂಟ್ ಇತ್ತು, ಏನೇ ಕೇಳಬೇಕಂದ್ರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.